ಅಬ್ಬಬ್ಬಬ್ಬಬ್ಬ IPL ಮ್ಯಾಚ್ ಬಗ್ಗೆ ಸದನದೊಳಗೆ ಚರ್ಚೆ ನೋಡ್ರಿಪ್ಪ. MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು. ನಾವು ಹೋಗಿ ಮೊದಲೆಲ್ಲ ಇತ್ತು ಸರ್. ಇವ್ರಿಗೆ RCB ಮ್ಯಾಚ್ ನೋಡಕ ಫ್ರೀ ಟಿಕೆಟ್ ಬೇಕಂತ. ಅವ್ರ ಜೊತೆಗೆ ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಫ್ರೀ ಟಿಕೆಟ್ ಬೇಕಂತ. ತಮ್ಮ ಕ್ಷೇತ್ರದೊಳಗೆ ಕೆಲಸ ಸರಿ ಆಗತ್ತಾವ ಇಲ್ಲೋ, ಶಾಲೆ ಒಳಗೆ ಫೆಸಿಲಿಟಿ ಸರಿ ಇದಾವಿಲ್ಲ, ರೇಷನ್ ಅಂಗಡಿ ಒಳಗೆ ಕ್ಯೂ ಇಲ್ದಂಗೆ ರೇಷನ್ ಕೊಡಾಕತ್ತಾರ ಇಲ್ಲೋ, ನೀರು ಬರ್ತೈತೆ ಇಲ್ಲೋ, ಕರೆಂಟ್ ಸರಿತ್ನೇ ಐತೆ ಇಲ್ಲೋ, ರೋಡ್ ಹೆಂಗೆ ಅದಾವು, ಇದ್ಯಾವ ಕೇಳಂಗಿಲ್ಲ. ಇದ್ಯಾವ ಬ್ಯಾಡ್ರಿ ಅವ್ರಿಗೇನಪ್ಪ ಜಸ್ಟ್ ಮ್ಯಾಚ್ ನೋಡಕ್ಕೆ ಟಿಕೆಟ್ ಬೇಕು ಅಷ್ಟ. ನೋಡ್ರಿ, ಇದ್ರದ್ದೆಲ್ಲದ ಮೂಲ ಇಲ್ಲದ ಗೊತ್ತೇನ್ರಿ? ಎಲೆಕ್ಷನ್ ಬಂದಾಗ ನಾವು ಜಾತಿ ಧರ್ಮ ದುಡ್ಡಿಗಾಗಿ ಏನು ಓಟ್ ಹಾಕ್ತೇವಲ್ಲ, ಅದ ನಾವು ಮಾಡೋ ದೊಡ್ಡ ತಪ್ಪು. ನೋಡ್ರಿ, ಎಲೆಕ್ಷನ್ ಮುಂಚೆ ಅವರು ನಮ್ಮ ಹುಡ್ಕೊಂಬರ್ತಾರ, ಎಲೆಕ್ಷನ್ ಆದ್ಮ್ಯಾಗ ನಾವು ಅವ್ರು ಹುಡ್ಕೊಂಡು ಹೋಗ್ಬೇಕು. ಆ ಪರಿಸ್ಥಿತಿ ಐತೀಗ. ನೋಡ್ರಿ, ಅವ್ರ ಎಲೆಕ್ಷನ್ ಮುಂಚೆ ನಮಗ ಕುಡಿಸಿ ತಿನಿಸಿ ಖರ್ಚಿಗೆ ರೊಕ್ಕನ ಕೊಟ್ಟು ಒಳ್ಳೆ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರ್ರಿ. ಆದ್ರೆ ಗೆದ್ದಾದ್ಮ್ಯಾಗ 5 ವರ್ಷ ಅವ್ರು ನಮ್ ಕಣ್ಗೆ ಕಾಣಂಗಿಲ್ಲ. ಆಮೇಲೆ ಮತ್ತೆ ಬರ್ತಾರ್ರಿ ಎಲೆಕ್ಷನ್ ಇದ್ದಾಗ, ಮತ್ ನಾವು ಅವ್ರಿಗೆ ಓಟ್ ಹಾಕ್ತಿವಿ. ಇದ್ಯಾಕೆ ಹಿಂಗ? ನಾವು ಯಾವಾಗ ಚೇಂಜ್ ಹಾಕಿವಿ? ಇದ್ರದ್ದೆಲ್ಲದ ಮೂಲ ನಾವ್ ಎಲ್ಲಿ ಮಟ್ಟ ಚೇಂಜ್ ಆಗೋದಿಲ್ಲ, ಅಲ್ಲಿ ಮಟ್ಟ ಈ ಸಿಸ್ಟಮ್ ಚೇಂಜ್ ಆಗೋದೇ ಇಲ್ಲ. ಕಡೆಗೆ ಈ ವಿಷಯ ಏನಾತಂದ್ರೆ, ಅವ್ರಿಗೆ ಟಿಕೆಟ್ ಅಪ್ರೂವ್ ಆತ್ರಿ, ಅವ್ರು ಇವತ್ತು ಮ್ಯಾಚ್ ನೋಡಕ್ ಹೊಂಟಾರ. ನೋಡ್ರಿ, ವಿತಿನ್ ಡೇಸ್ ಒಳಗೆ ಕೆಲಸ ಆತ. ಅದನ್ನ ನಿಮ್ಮ ಗೌರ್ಮೆಂಟ್ ಕೆಲಸ ಏನಾರ ಇರ್ಲಿ, ವಾರ ಗಂಟ್ಲೆ ಬೇಕು ಎಲ್ಲ ಕ್ಲಿಯರ್ ಆಗ. ಇದು ಪರಿಸ್ಥಿತಿ.